ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 12ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಆಸನದ ಮೇಲೆ ಕೂತ್ಕೋಬೇಕಾದ್ರೆ ಇದೇ ರೀತಿ ಕೂತ್ಕೋಬೇಕು, ಅದೇ ರೀತಿ ಅಂತ ಏನೂ ಹೇಳದೆ ಸಾಮಾನ್ಯ ಭಾವದಲ್ಲಿ ಕೂತ್ಕೋಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಅರ್ಥ ಏನು ಅಂತ ತಿಳ್ಕೊಂಡ್ವಿ. ಅಂದರೆ ನಮಗೆ ಯಾವ ರೀತಿ ಕೂತ್ಕೊಂಡ್ರೆ ಆರಾಮಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಕೂತ್ಕೊಳ್ಳೋದಕ್ಕಾಗುತ್ತೋ ಆ ಒಂದು ಆಸನದಲ್ಲಿ ಕೂತ್ಕೊಳ್ಳೋದಕ್ಕೆ ಹೇಳಿದ್ದಾರೆ. ಯಾಕಂದರೆ ತುಂಬ ಹೊತ್ತು ಕೂತ್ಕೋಬೇಕಾಗತ್ತೆ. ಸೊ ಹೆಂಗೆಂಗೋ ನಾವು ಕಷ್ಟವಾದ ಆಸನಗಳಲ್ಲಿ ಕೂತ್ಕೊಂಡಾಗ ನಾವು ಧ್ಯಾನ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಈಗ ಹೇಗೆ ಕೂತ್ಕೋಬೇಕು, ಏನು ಅದರ ನಿಯಮ ಏನು ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ವಿವರಣೆ ಮಾಡಿದ್ದಾನೆ ಅಂತಲೂ ತಿಳ್ಕೊಂಡ್ವಿ. ಮತ್ತು ಯತಚಿತ್ತೇಂದ್ರಿಯ ಕ್ರಿಯ ಅಂದರೆ ಅರ್ಥ ಏನು ಅನ್ನೋದ್ರ ಬಗ್ಗೆನೂ ತಿಳ್ಕೊಂಡ್ವಿ. ಚಿತ್ತ ಅಂತಂದರೆ ಅಂತಃಕರಣ, ಅಂದರೆ ಮನಸ್ಸು, ಬುದ್ಧಿಯಿಂದ ನಾವು ಸಂಸಾರದ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತೀವಲ್ವಾ, ಆಮೇಲೆ ನಿರ್ಧಾರಗಳನ್ನು ತಗೊಳ್ಳೋದು, ಇದೆಲ್ಲ ಮಾಡ್ತೀವಲ್ಲ, ಅದನ್ನು ಕಂಟ್ರೋಲ್ ಮಾಡಿ ಇಟ್ಕೊಳ್ಳೋದನ್ನ, ಅದು ಆ ಕೆಲಸ ಮಾಡದೆ ಇಲ್ಲಿ ಧ್ಯಾನ ಮಾಡೋಕ್ಕೆ ಕೂತ್ಕೊಂಡಿರುತ್ತೋ ಅದನ್ನು ಮಾತ್ರ ಮಾಡಬೇಕು. ಅದ್ರ ಕಡೆ ಮಾತ್ರ ಅದರ ಒಂದು ಕಾನ್ಸಂಟ್ರೇಷನ್ ಇರಬೇಕು. ಅದಕ್ಕೋಸ್ಕರ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ಚಿತ್ತವನ್ನು ಕಂಟ್ರೋಲ್ ಮಾಡೋದು ಅಂತ ಹೇಳೋದು. ಇನ್ನು ಇಂದ್ರಿಯ ಅಂತಂದರೆ ಶಬ್ದ, ರಸ, ಮತ್ತು ಕೇಳೋದು, ನೋಡೋದು, ಈ ರೀತಿ 10 ಇಂದ್ರಿಯಗಳಿದೆಯಲ್ವಾ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಅಂದರೆ ಏನು, ಕೇಳೋದು, ನೋಡೋದು, ಈ ರೀತಿ ಆ ಇಂದ್ರಿಯ ಕ್ರಿಯೆಗಳನ್ನು ನಾವು ವಶಪಡಿಸಿ ಇಟ್ಕೊಳ್ಳೋದು. ಆ ಇಂದ್ರಿಯ ಕ್ರಿಯೆಗಳಿದೆಯಲ್ಲ ಅದನ್ನೆಲ್ಲ ನಾವು ಬಿಡೋದು, ಅಥವಾ ಅದನ್ನು ಮಾಡದೇ ಇರೋ ಹಾಗೆ ಆ ಇಂದ್ರಿಯಗಳನ್ನು ನಾವು ವಶಪಡಿಸಿ ಇಟ್ಕೊಳ್ಳೋದನ್ನ ಇಲ್ಲಿ ಯತಚಿತ್ತೇಂದ್ರಿಯ ಕ್ರಿಯ ಅಂತ ಹೇಳಿರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದರೆ, ಮನಸ್ಸನ್ನು ಏಕಾಗ್ರಗೊಳಿಸೋದು ಅಂತಂದರೆ ಏನು ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಧ್ಯೇಯ ವಸ್ತುವಿನಲ್ಲಿ, ಅಂದರೆ ನಾವು ಏನೋ ಒಂದು ಮಾಡಬೇಕು ಅಥವಾ ಏನೋ ಒಂದು ಪಡಿಬೇಕು ಅಂತ ಇರ್ತೀವಲ್ವಾ, ನಮ್ಮ ಗುರಿ ಏನಿರುತ್ತೋ ಆ ಧ್ಯೇಯ ವಸ್ತುವಿನಲ್ಲಿ ಮನಸ್ಸಿನ ವೃತ್ತಿಗಳನ್ನು, ನಮ್ಮ ಮನಸ್ಸು ಏನಿದೆಯೋ ಅದನ್ನೆಲ್ಲ ಚೆನ್ನಾಗಿ ಅದರಲ್ಲೇ ಇಡೋವಂಥದ್ದು, ಅದನ್ನು ಏಕಾಗ್ರಗೊಳಿಸೋದು. ಇಲ್ಲಿ ಈ ಒಂದು ಪ್ರಕರಣಕ್ಕೆ ಅನುಸಾರವಾಗಿ ಪರಮಾತ್ಮನೇ ಧ್ಯೇಯ ವಸ್ತುವಾಗಿದ್ದಾನೆ. ಪರಮಾತ್ಮನನ್ನು ಪಡಿಬೇಕು ಅಂತ ತಾನೇ ಧ್ಯಾನ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರನೇ ಈಗ ಪರಮಾತ್ಮನಲ್ಲೇ ನಮ್ಮ ಮನಸ್ಸನ್ನು ತೊಡಗಿಸ್ಬೇಕು ಅಂತ ಹೇಳಿರುವಂಥದ್ದಿದು. ಇಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸೋದು ಅಂತಂದರೆ ಅರ್ಥ, ಈಗ ನಾವು ಏನು ಪಡಿಬೇಕು ಅಂತ ಇರ್ತೀವೋ ಅದ್ರ ಕಡೆನೇ ಕಾನ್ಸಂಟ್ರೇಷನ್ ಕೊಟ್ಟು ಅದನ್ನು ಪಡ್ಕೊಳ್ಳೋದಕ್ಕೆ ಅಂತಲೇ ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸೋದು. ಈಗ ಅಲ್ಲಿ ಪರಮಾತ್ಮನೇ ನಮ್ಮ ಧ್ಯೇಯ ಆಗಿರೋದ್ರಿಂದ ಆ ಪರಮಾತ್ಮನಲ್ಲೇ ನಮ್ಮ ಮನಸ್ಸನ್ನು ತೊಡಗಿಸೋದಿದೆಯಲ್ಲ, ಅದಕ್ಕೆ ಇಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸೋದು. ಅದಕ್ಕೋಸ್ಕರನೇ 14ನೇ ಶ್ಲೋಕದಲ್ಲಿ ಮಚ್ಚಿತ್ತಃ ವಿಶೇಷಣವನ್ನು ಕೊಟ್ಟು ಭಗವಂತ ಇದೇ ಮಾತನ್ನು ಸ್ಪಷ್ಟಗೊಳಿಸಿದ್ದಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದರೆ, ಅಂತಃಕರಣದ ಶುದ್ಧಿಗಾಗಿ ಧ್ಯಾನ ಯೋಗದ ಅಭ್ಯಾಸ ಮಾಡಬೇಕು ಅಂತ ಹೇಳಿದಾರಲ್ಲ, ಇದರ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಧ್ಯಾನ ಯೋಗದ ಅಭ್ಯಾಸದ ಉದ್ದೇಶ ಏನು ಅಂತಂದರೆ, ಯಾವುದೇ ರೀತಿಯ ಸಾಂಸಾರಿಕ ಸಿದ್ಧಿ ಅಥವಾ ಐಶ್ವರ್ಯದ ಪ್ರಾಪ್ತಿ ಆಗಿರಬಾರ್ದು. ಈಗ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಅಭ್ಯಾಸ ಮಾಡ್ತಾ ಇದ್ದೀನಿ ಅಂತಂದರೆ ಅಲ್ಲಿ ಇನ್ನೇನೋ ಸಂಸಾರಕ್ಕೆ ಬೇಕಾಗಿರೋದು ನನಗೆ ಬೇಕು, ಅಥವಾ ಐಶ್ವರ್ಯ ಬೇಕು, ಮಕ್ಕಳು ಬೇಕು, ಅದು ಬೇಕು, ಇದು ಬೇಕು ಅಂತ ನಾವು ಸಂಸಾರದ ಬಗ್ಗೆ ನಾವು ಯೋಚನೆ ಮಾಡ್ತೀವಲ್ವಾ, ಅದನ್ನು ಪಡ್ಕೊಳ್ಳೋದಕ್ಕೆ ನಾವು ಧ್ಯಾನವನ್ನು ಮಾಡಬಾರ್ದು. ಏಕಮಾತ್ರ ಪರಮಾತ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಉದ್ದೇಶದಿಂದನೇ ಅಂತಃಕರಣದಲ್ಲಿ ಸ್ಥಿತವಾಗಿರುವಂಥ ರಾಗದ್ವೇಷಾದಿ ಅವಗುಣಗಳು, ಪಾಪಗಳು, ಮತ್ತು ವಿಕ್ಷೇಪಗಳು, ಮತ್ತು ಅಜ್ಞಾನಗಳು, ಈ ರೀತಿ ಬೇಕಾದಷ್ಟು ಅವಗುಣಗಳು ನಮ್ಮ ಒಳಗಡೆ ಇದೆ ಅಂತಃಕರಣದಲ್ಲಿ. ಆಯಿತಾ, ಭಗವಂತನನ್ನು ಪಡ್ಕೊಳ್ಳೋದಕ್ಕೆ ಇವೆಲ್ಲ ಅಡ್ಡಿ ಬರುತ್ತೆ ನಮಗೆ. ಆಯಿತಾ, ಅದಕ್ಕೋಸ್ಕರನೇ ಅವುಗಳನ್ನು ನಾಶ ಮಾಡೋದಕ್ಕೆ ನಾವು ಧ್ಯಾನ ಯೋಗದ ಅಭ್ಯಾಸವನ್ನು ಮಾಡಬೇಕು. ಇಲ್ಲಿ ಸಂಸಾರಕ್ಕೇನೋ ಬೇಕು, ನನ್ನ ಜೀವನದಲ್ಲಿ ಇನ್ನೇನೋ ಬೇಕು ಅನ್ನೋದಕ್ಕೋಸ್ಕರ ಧ್ಯಾನ ಯೋಗದ ಅಭ್ಯಾಸವನ್ನು ಮಾಡೋದಲ್ಲ, ಭಗವಂತನನ್ನು ನಾನು ಪಡ್ಕೋಬೇಕು. ಅದಕ್ಕೆ ಅಡ್ಡಿ ಬರ್ತಾ ಇರೋದು ಯಾವುದು ಅಂತಂದರೆ, ನಮ್ಮ ಅಂತಃಕರಣದಲ್ಲಿ ಇರುವಂಥ ರಾಗದ್ವೇಷಗಳು, ಪಾಪ, ಇನ್ನೂ ಏನೋ ಅಜ್ಞಾನ ಬೇಕಾದಷ್ಟಿದೆ ನಮ್ಮ ಒಳಗಡೆ.
ಅವೆಲ್ಲವೂ ಕೂಡ ನಾಶವಾಗಲಿ ಅಂತ, ಆ ನಾಶ ಮಾಡೋದಕ್ಕೋಸ್ಕರ ಯೋಗ ಅಭ್ಯಾಸವನ್ನು ಮಾಡಬೇಕು, ನಾವು ಧ್ಯಾನ ಯೋಗದ ಅಭ್ಯಾಸವನ್ನು ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಂತಃಕರಣದ ಶುದ್ಧಿಗಾಗಿ ಅಂತಂದರೆ ನಮ್ಮೊಳಗಡೆ ಇರುವಂಥ ಗಲೀಜನ್ನು ಕ್ಲೀನ್ ಮಾಡುವಂಥದ್ದು ಅದು ಧ್ಯಾನ ಯೋಗ. ಅದಕ್ಕೋಸ್ಕರ ಧ್ಯಾನ ಯೋಗದ ಅಭ್ಯಾಸವನ್ನು ಅಂತಃಕರಣದ ಶುದ್ಧಿಗೋಸ್ಕರ ಮಾಡಬೇಕು ಅಂತ ಹೇಳಿರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದರೆ, ಯೋಗದ ಅಭ್ಯಾಸ ಮಾಡೋದು ಅಂತಂದರೆ ಏನು ಅಂತ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಮೇಲೆ ಹೇಳಿದ ಪ್ರಕಾರ ಆಸನದಲ್ಲಿ ಕೂತ್ಕೊಂಡು ಅಂತಃಕರಣ ಮತ್ತು ಇಂದ್ರಿಯಗಳ ಕ್ರಿಯೆಗಳನ್ನು ವಶದಲ್ಲಿ ಇರಿಸ್ಕೊಳ್ತಾ ಮನಸ್ಸನ್ನು ಪರಮೇಶ್ವರನಲ್ಲಿ ತೊಡಗಿಸೋದು, ನಿರಂತರವಾಗಿ ಅವಿಚ್ಛಿನ್ನ ಭಾವದಿಂದ ಆ ಭಗವಂತನನ್ನೇ ಚಿಂತನೆ ಮಾಡ್ತಾ ಇರಬೇಕು. ಇದೇ ಯೋಗದ ಅಭ್ಯಾಸ ಮಾಡೋದು ಅಂತಂದರೆ ಅರ್ಥ. ಅಂದರೆ ಒಂದು ಕನೆಕ್ಷನ್ ಇರಬೇಕು ನಮಗೂ ಭಗವಂತನಿಗೂ, ಸದಾ ಕನೆಕ್ಷನ್ನಲ್ಲೇ ಇರಬೇಕು. ಆಯಿತಾ? ಆಸನದಲ್ಲಿ ಕೂತ್ಕೋಬೇಕು, ಅಂತಃಕರಣಗಳು ಮತ್ತು ಇಂದ್ರಿಯಗಳ ಕ್ರಿಯೆಗಳು ಅದನ್ನೆಲ್ಲ ನಮ್ಮ ವಶದಲ್ಲಿ ಇಟ್ಕೊಂಡು ನಮ್ಮ ಮನಸ್ಸನ್ನು ಆ ಭಗವಂತನಲ್ಲೇ ತೊಡಗಿಸಿ, ಯಾವುದೇ ಒಂದು ಅಡೆತಡೆಗಳು ಬರದೆ ಸದಾ ಕಂಟಿನ್ಯೂಸ್ ಆಗಿ ಆ ಭಗವಂತನ ಚಿಂತನೆನೇ ಮಾಡ್ತಾ ಇರ್ತೀವಲ್ವ, ಅದನ್ನು ಯೋಗದ ಅಭ್ಯಾಸ ಮಾಡೋದು ಅಂತ ಹೇಳಿರೋದು. ಈಗ ನಮ್ಗೆ ಅರ್ಥ ಆಗಿದೆ ಅಲ್ವಾ? ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.